ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ನೆಲಮಂಗಲದಲ್ಲಿ ಪಿಡಿಒಗಳ ಬಾಡೂಟ ಹಾಗೂ ಎಣ್ಣೆ ಪಾರ್ಟಿ ಪ್ರಕರಣಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದೆ. 6 ಮಂದಿ ಪಿಡಿಒಗಳನ್ನು ಅಮಾನತು ಮಾಡಿರುವ ಬೆನ್ನಲ್ಲೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೆಂದು ಆರೋಪಿಸಲಾಗಿರುವ ಇಒ ಬಿಂದು ವಿರುದ್ಧ ಕ್ರಮ ಕೈಗೊಳ್ಳದಿರುವುದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ನೆಲಮಂಗಲದಲ್ಲಿ ನಡೆದ ಬಾಡೂಟ ಹಾಗೂ ಎಣ್ಣೆ ಪಾರ್ಟಿ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದ್ದಂತೆ ಸರ್ಕಾರ 6 ಮಂದಿ ಪಿಡಿಒಗಳನ್ನು ಅಮಾನತು ಮಾಡಿದೆ. ಆದರೆ ಇದೇ ಕಾರ್ಯಕ್ರಮಕ್ಕೆ ಆಗಮಿಸಿ ಮೋಜು ಮಸ್ತಿ ನಡೆಸಿದರೆಂದು ಆರೋಪಿಸಲಾಗಿರುವ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ಬಿಂದು ವಿರುದ್ಧ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪ ಕೇಳಿಬಂದಿದೆ. ಕಾರ್ಯಕ್ರಮದ ವೇಳೆ ಸಾರ್ವಜನಿಕರೊಬ್ಬರು ವಿಡಿಯೋ ಚಿತ್ರೀಕರಣ ಆರಂಭಿಸುತ್ತಿದ್ದಂತೆಯೇ ಇಒ ಸ್ಥಳದಿಂದ ತೆರಳಿರುವ ಆರೋಪವು ಕೇಳಿಬಂದಿದೆ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಇಒ ಬಿಂದು ಭಾಗಿಯಾಗಿರುವ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಪ್ರಕರಣಕ್ಕೆ ಮತ್ತಷ್ಟು ತಿರುವು ನೀಡಿದೆ. ಅಮಾನತುಗೊಂಡಿರುವ ಪಿಡಿಒಗಳು ಸಹ ಮೇಲಧಿಕಾರಿಗಳಿಗೆ ಸಲ್ಲಿಸಿರುವ ಪತ್ರದಲ್ಲಿ ಕಾರ್ಯಕ್ರಮದಲ್ಲಿ ಇಒ ಬಿಂದು ಹಾಜರಿದ್ದರು ಎಂದು ಉಲ್ಲೇಖಿತವಾಗಿರುವುದು ತಿಳಿದುಬಂದಿದೆ. ಇನ್ನೊಂದೆಡೆ ಸಾಮಾಜಿಕ ಹೋರಾಟಗಾರ ಲಕ್ಷ್ಮೀ ಸರ್ಕಾರಕ್ಕೆ ದೂರು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿ ಇಂತಹ ಗಂಭೀರ ಘಟನೆಗೆ ಕಾರಣರಾದ ಇಒ ಬಿಂದು ರವರನ್ನು ಕೂಡಲೇ ಅಮಾನತು ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಪಿಡಿಒಗಳ ವಿರುದ್ಧ ಮಾತ್ರ ಕ್ರಮ ಕೈಗೊಂಡು ಕಾರ್ಯಕ್ರಮದ ರೂವಾರಿಯಾಗಿದ್ದರೆಂದು ಆರೋಪಿಸಲಾಗಿರುವ ಇಒ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಪಂಚಾಯತ್ ರಾಜ್ ಇಲಾಖೆಯ ನಡೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಕರಣ ಕುರಿತು ಸರ್ಕಾರ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದು ಇದೀಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಏನು ನೆಲಮಂಗಲ ತಾಲೂಕು ಕೆಲವು ಪಿಡಿಒಗಳು ಮತ್ತು ಸೆಕ್ರೆಟರಿಗಳು ಮೋಜು ಮಸ್ತಿ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದರು. ಅವ್ರ ಮೇಲೆಲ್ಲ ಕ್ರಮ ಆಗಿದೆ. ಇವನು ಸಮೇತ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಬಟ್ ಅವ್ರ ಮೇಲೆ ಕ್ರಮ ಆಗಿಲ್ಲ. ಒಂದು ಇವರು ಅಲ್ಲಿದ್ದಾರೆ ಅನ್ನೋದಕ್ಕೆ ನಾನು ಆಗಲೇ ಫೋಟೋಗಳು ಕಳಿಸಿದ್ದೀನಿ ತಮಗೆ. ಜೊತೆಯಲ್ಲಿ ಏನು ವರದಿ ಕೊಟ್ಟಿದ್ದಾರೆ ನಮ್ಮ ಸಸ್ಪೆಂಡ್ ಆದ ಪಿಡಿಒಗಳು, ಅದರಲ್ಲೂ ಉಲ್ಲೇಖ ಆಗಿದೆ ಇವರು ನಮ್ಮ ಜೊತೆಯಲ್ಲಿದ್ದರು, ಸಭೆಯಲ್ಲಿ ಇದ್ದಾರೆ ಅನ್ನೋ ವಿಚಾರ. ಇಷ್ಟೆಲ್ಲ ಇದ್ರೂ ಇವ್ರ ಮೇಲೆ ಯಾಕೆ ಕ್ರಮ ಆಗಬಾರ್ದು? ಯಾಕೆ ಕ್ರಮ ಆಗ್ತಿಲ್ಲ? ಅವ್ರಿಗೆ ಮಾಹಿತಿ ಇತ್ತು, ಅವರೇ ಅವ್ರ ಜೀಪಲ್ಲಿ ಕರ್ಕೊಂಡೋಗ್ತಾರೆ, ಎಲ್ಲರೂ ಸ್ಟಾಫ್ನೆಲ್ಲ ಕರ್ಕೊಂಡೋಗ್ತಾರೆ ಊಟಕ್ಕೆ. ಅವ್ರ ಮೇಲೆ ಕ್ರಮ ಆಗಬಾರ್ದು. ನಾನವತ್ತು ನಮ್ಮ ಪಂಚಾಯತಿಯಲ್ಲಿ ಒಂದು ಪ್ರಭಾವಿಗಳು ಒಂದು ಸರ್ಕಾರಿ ಜಾಗನ ಮಾರಿ 14.5 ಲಕ್ಷ ರೂಪಾಯಿ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ. ಆ ವಿಚಾರದಲ್ಲಿ ನಾನು ಪಂಚಾಯತಿಗೆ ಹೋದರೂ ಪಂಚಾಯತಿಲಿ ಜನ ಇಲ್ಲ, ಇಒ ಕಚೇರಿಗೆ ಹೋದರೆ ಇವೆ ಕಚೇರಿಲಿ ಜನ ಇಲ್ಲ. ಎಲ್ಲಿ ಹೋಗ್ತಾ ಇದೆ? ನಮ್ಮ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವ್ರಿಗೆಲ್ಲ ಸಂಬಳ ಕೊಟ್ಟು, ಸವಲತ್ತುಗಳು ಕೊಟ್ಟು, ಬಡವರಿಗೆ ಸೇವೆ ಮಾಡಿ, ಸರ್ಕಾರಿ ಆಸ್ತಿ ಉಳಿಸಿ, ಕಾನೂನಾತ್ಮಕ ಕೆಲಸ ಮಾಡಿ ಅಂತ ಕಳಿಸಿದ್ರೆ ಇವರು ಈ ಥರ ಮೋಜು ಮಸ್ತಿಲಿದ್ರೆ ಹೆಂಗೆ? ಇದಕ್ಕೆ ಇವನೇ ಪ್ರಮುಖ ಕಾರಣ. ಇವ್ರ ನೇತೃತ್ವದಲ್ಲಿ ಈ ಪಾರ್ಟಿ ನಡೆದಿರೋದು. ಹಾಗಾಗಿ ಇವ್ರ ಮೇಲೂ ಶಿಸ್ತು ಕ್ರಮ ಆಗಬೇಕು. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.